ಸ್ವಗ್ರಾಮ ಸಿದ್ದರಾಮನ ಹುಂಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತದಾನ ಮಾಡಿದ್ದಾರೆ. ಮತದಾನದ ಬಳಿಕ ಮೋದಿ ವಿರುದ್ಧವಾಗಿ ಸಿಎಂ ವಾಗ್ದಾಳಿ ಮಾಡಿದ್ರು. ಬಿಜೆಪಿಗೆ ಹೆಚ್ಚು ಸ್ಥಾನ ಬರಲ್ಲ ಅನ್ನೋದು ಗೊತ್ತಾಗಿದೆ, ಆದ್ದರಿಂದ ಪ್ರಧಾನಿ ಮೋದಿ ಹತಾಶರಾಗಿದ್ದಾರೆ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಒಳ್ಳೆಯ ವಾತಾವರಣ ಇದೆ, 20ಕ್ಕಿಂತ ಹೆಚ್ಚಿನ ಸ್ಥಾನ ಗೆಲ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ದೇವೇಗೌಡರ ವಿರುದ್ಧವಾಗಿಯೂ ಕೂಡ ವಾಗ್ದಾಳಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದೇವೇಗೌಡರ ಕಣ್ಣೀರೇ ಕೃತಕ, ಅದು ನಕಲಿ, ಆರ್ಟಿಫಿಷಿಯಲ್. ರಾಜಕಾರಣ ವಿಚಾರದಲ್ಲಿ ಯಾರು ಕಣ್ಣೀರು ಹಾಕಬಾರ್ದು. ಪ್ರತಿ ಬಾರಿ ಕಣ್ಣೀರು ಹಾಕಿ ಓಟ್ ಕೇಳೋದು ಚೆನ್ನಾಗಿರಲ್ಲ. ಕೃತಕ ಕಣ್ಣೀರು ಬರುತ್ತೆ ದೇವೇಗೌಡರಿಗೆ. ರಾಜಕೀಯ ವಿಷಯದಲ್ಲಿ, ರಾಜಕಾರಣದ ವಿಚಾರದಲ್ಲಿ, ಮತದಾನದ ವಿಚಾರದಲ್ಲಿ ಈ ಥರ ಕಣ್ಣೀರೆಲ್ಲ ಹಾಕಬಾರ್ದು. ದೇವೇಗೌಡರ ಕುಟುಂಬ ಯಾವಾಗ ನೋಡಿದ್ರೂ ಕಣ್ಣೀರು ಹಾಕ್ತಾ ಇರ್ತಾರೆ. ಇದೆಲ್ಲ ಕೃತಕ ಕಣ್ಣೀರು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ. ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಸರ್, ಬರ್ಲಿ, ಪಾಪ ಅವ್ರು ಮಾಡಬೇಡಿ ಅಂತ ಯಾರು ಹೇಳ್ತಾರೆ. ನರೇಂದ್ರ ಮೋದಿ ಅವರು, ಆದ್ರೆ ನರೇಂದ್ರ ಮೋದಿ ಅವರದ್ದು ಕಳೆದ 3 ದಿನಗಳ ಭಾಷಣ ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ಹತಾಶೆಯಿಂದ ಮಾಡಿದಂತ ಭಾಷಣ ಅಂತ ಅನ್ಸುತ್ತೆ. ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಮಾಡಿರ್ತಕ್ಕಂಥ ಭಾಷಣ ಅಲ್ಲ. ಅವರು ಪ್ರಧಾನಮಂತ್ರಿಯಾಗಿ ಭಾಷಣ ಮಾಡ್ತಕ್ಕಂಥದ್ದು ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಭಾಷಣ. ಹಾಗಾಗಿ ಅವರು ಬಹುಶಃ ಹತಾಶರಾಗಿದ್ದಾರೆ ಅಂತ ಅನ್ಸುತ್ತೆ. ಸೋಲ್ತೀವಿ ಅಂತಕ್ಕಂಥ ಭಯ ಇರಬೇಕು. ಹಿಂದುಳಿದವರು ಕೊಡ್ತಕ್ಕಂಥ ಮೀಸಲಾತಿಯನ್ನು ಕಿತ್ತು ಅವರು ಕೊಟ್ಬಿಡ್ತೀವಿ ಅಂತ ಹೇಳೋದಿಲ್ಲ. ಅವೆರಡೂ ಕೂಡ RSS ಭಾಷಣಗಳು. ಅದು RSSನ ಗುಪ್ತ ಅಜೆಂಡಾ ಏನಿದೆ ಅದನ್ನ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಮೊದಲನೇ ಫೇಸ್ನಲ್ಲಿ ಏನು 102 ಸೀಟ್ಗಳಿಗೆ ಚುನಾವಣೆ ನಡೆದಿದೆ. ಅದರಲ್ಲಿ ಹೆಚ್ಚು ಸ್ಥಾನಗಳನ್ನು NDA ಮತ್ತು ಅದರ ಮಿತ್ರ ಪಕ್ಷಗಳು ಗೆಲ್ತವೆ. ಕರೆಕ್ಟಾಗಿ ಹೇಳಕ್ಕಾಗಲ್ಲ, ಬಟ್ ಮೆಜಾರಿಟಿ ಗೆಲ್ತವೆ. ಎರಡೂ ಗೆಲ್ತೀವಿ. ಚಾಮರಾಜನಗರ ಗೆಲ್ತೀವಿ, ಮೈಸೂರು ಗೆಲ್ತೀವಿ. ದೇವೇಗೌಡರು ಯಾವಾಗಲೂ ಕೂಡ ಆಪರ್ಚುನಿಸ್ಟಿಕ್ ಪಾಲಿಟಿಕ್ಸ್ ಮಾಡ್ತಾರೆ. ಅವ್ರಿಗೆ ಅನುಕೂಲ ಆದರೆ ಹೇಳ್ತಾರೆ, ಅವ್ರಿಗೆ ಅನುಕೂಲ ಆಗಲಿಲ್ಲ ಹೇಳಕ್ ಹೋಗಲ್ಲ, ಬಾಯಿ ಮುಚ್ಕೊಂಡಿರ್ತಾರೆ. ಅದರಿಂದ ಕಣ್ಣೀರು ಹಾಕೋದು ಆರ್ಟಿಫಿಷಿಯಲ್ ಅಂತ ಗೊತ್ತಾಗ್ಬಿಟ್ಟಿದೆ. ನಿಜವಾದಂಥ ಕಣ್ಣೀರಲ್ಲ ಅದು. ಮತ್ತೆ ರಾಜಕಾರಣದಲ್ಲಿ ಕಣ್ಣೀರು ಹಾಕ್ತಕ್ಕಂಥ ಪರಿಸ್ಥಿತಿ ಏನಿದೆ, ಜನ ಆಶೀರ್ವಾದ ಮಾಡಿದ್ರೆ ರಾಜಕಾರಣದಲ್ಲಿ ನಾವು ಉಳಿತೀವಿ. ಜನ ಆಶೀರ್ವಾದ ಮಾಡಲಿಲ್ಲ,